ಅರೆಸ್ಟ್ ಆಗಿರೋದು ಬೇರೆ ಯಾರು ಅಲ್ಲ ಕಲ, ನಮ್ಮ ಭಾವನಾ ಅವ್ರ ಅಣ್ಣ ಕಲ. ಅದೇ ಆ ಮೂಗ ಇದ್ನಲ್ಲಪ್ಪ, ಆ ಮೂಗ ಕಲ ಅರೆಸ್ಟ್ ಆಗಿರೋದ್ಲಿ. ಅಪ್ಪಯ್ಯ ಇದೇನು ಹೇಳ್ತಾ ಇದ್ದೀರಿ? ಪಾಪ ಹುಡುಗಂಗೆ ಬಾಯು ಬರೋದಿಲ್ಲ, ಕಿವಿನೂ ಕೇಳಿಸೋದಿಲ್ಲ ಕಣಪ್ಪಯ್ಯ. ಅಂತ ಹುಡುಗನ ತಗೊಂಡೋಗಿ ಸರೆಂಡರ್ ಮಾಡಿಸಿರೋದು ನಂಗೆ ಯಾಕೋ ಸರಿ ಅನ್ನಿಸ್ತಿಲ್ಲ ಕಣಪ್ಪಯ್ಯ. ಲೇ ಬಡ್ತದೆ, ಇದ್ಯಾಕ್ಲ ಹಿಂಗೆ ಮಾತಾಡ್ತಾ ಇದ್ಯಾ? ಎಲ್ಲ ಶುರು ಮಾಡಿದವನು ನೀನಲ್ವಲ್ಲ ಈಗ ಅದನ್ನ? ಅಲ್ಲ ಕಣಪ್ಪಯ್ಯ, ಯಾರನ್ನಾದ್ರೂ ಕರ್ಕೊಂಡೋಗಿ ಸರೆಂಡರ್ ಮಾಡಿಸ್ತೀನಿ ಅಂತ ಹೇಳ್ದವನು ನೀನೇಯ, ನಾನು ಯಾರ ಹತ್ರನೋ ಮಾತಾಡಿದ್ದೀನಿ ನೀನು ಸುಮ್ಕೇರು ಅಂತ ಹೇಳಿದವನು ನೀನೇಯ. ಎಲ್ಲ ನೀನೇ ಮಾಡಿಬಿಟ್ಟು ಈಗ ಹೋಗಿ ಆ ಮೂಗನ್ನ ಸರೆಂಡರ್ ಮಾಡಿಸಿದ್ದೀರಾ ಅಂತ ಬಂದು ನನ್ನ ಹತ್ರ ರಂಪ ಮಾಡ್ತಿದ್ಯಲ್ಲ, ಸರಿನಲ್ಲ ಲೈ ಮರ್ಗೋಳ ಲೈ. ನನಗೇನು ಗೊತ್ತಿತ್ತಪ್ಪಯ್ಯ ಆ ಪ್ರಕಾಶ ಇವನ್ನ ತಗೊಂಡೋಗಿ ಅರೆಸ್ಟ್ ಮಾಡಿಸ್ತಾನೆ ಅಂತ? ಲೇ ಬಡ್ಡತನೆ, ಗೊತ್ತು ಮಾಡ್ಕೋಬೇಕಾಗಿತ್ತು ಕಲ. ಈಗ ನೋಡು, ಹೋಗಿ 18 ಕೂತದೆ. ಈಗ ನೀನೊಂದು ಕೆಲಸ ಮಾಡು, ಇದನ್ನೆಲ್ಲ ಕೆದಕಕ್ಕೆ ಹೋಗ್ಲೇಬೇಡ. ನೀನು ಏನೋ ಮಾಡೋಕೆ ಹೋಗಿ ಎಡವಟ್ಟು ಮಾಡ್ಬಿಟ್ಟು ಎಲ್ಲ ನನ್ನ ತಲೆಗೆ ತಂದ್ಬಂದು ಕಟ್ಬಿಡಕ್ಕಲ್ಲ. ಏನಪ್ಪಯ್ಯ ಹಂಗಾರೆ ಅವನ್ನ ಬಿಡಿಸೋದು? ಲೇ ಮರ್ಗೋಡ, ಬಿಡಿಸ್ಲೇಬೇಕು ಕಲ. ನೀನು ಒಂದು ಕೆಲಸ ಮಾಡಪ್ಪ, ಸಮಾಧಾನವಾಗಿ ಕೂತ್ಕೊಂಡು ಏನಾದರೂ ಮಾಡು. ಇಲ್ಲ ಅಂದರೆ ನೀನು ಸುಮ್ಕೆ ಇದ್ಬಿಡು, ನಾನೇ ಏನಾದರೂ ಮಾಡಿ ಅವನ ಆಚೆ ಕರ್ಕೊಂಬರೋ ವ್ಯವಸ್ಥೆ ನಾನು ಮಾಡ್ತೀನಿ ಕಣಪ್ಪಯ್ಯ. ಅವನನ್ನು ಬಿಡಿಸೋದು ಹೆಂಗಪ್ಪಯ್ಯ? ಲೇ ಯಾಕ್ಲ ಹಿಂಗಾಡ್ತಾ ಇದ್ಯಾ? ಲೇ ಮರಿಗೋಡ, ಈ ವಿಷಯ ಊರಿಗೆಲ್ಲ ಗೊತ್ತಾದರೆ ನಮ್ಮ ಸಿದ್ದೇಗೌಡ ಕುತ್ತಿಗೆ ಬಂದ್ಬಿಡ್ತದ ಕಲ. ಅದಕ್ಕೆ ನಾವು ಏನೇ ಮಾಡಿದ್ರು ಹುಷಾರಾಗಿ ಮಾಡಬೇಕು ಕಲ. ನೀನು ಸುಮ್ಕೆ ಇರಲ್ಲ, ಹಿಂಗೆ ಅರ್ಚಾಡೋದ್ರಿಂದ ಎಲ್ಲ ನನ್ನ ತಲೆಗೆ ನಾವು ಕಟ್ಬಿಟ್ಟು ನೀನು ದಯವಿಟ್ಟು ಕೈ ಮುಗಿತೀನಿ ಕಲ. ನೀನು ತೆಪ್ಪಗಿದ್ಬಿಟ್ರೆ ಅದೇನು ಮಾಡ್ಬೇಕು ಎಲ್ಲ ನಾನು ನೋಡ್ಕೊತೀನಿ ಕಲ. ಸುಮ್ಕಿದ್ಬಿಡಲೇ ನಿಲ್ಲಿ. ಇವರಿಬ್ರು ಏನ್ ಮಾತಾಡ್ತಾ ಇದ್ದಾರೆ? ಅದು ಅಷ್ಟು ದೂರ ಹೋಗಿ ಮಾತಾಡ್ಕೋತಾ ಇದ್ದಾರಲ್ಲ, ಏನು ಕೇಳಿಸ್ತಾ ಇಲ್ವಲ್ಲ ನನಗೆ.